ಹಾಯ್ ಫ್ರೆಂಡ್ಸ್, ಇದ್ದಕ್ಕಿದ್ದಂಗೆ ಯಾಕೋ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ ಮಾತಾಡಿಕೊಂಡು ಮಂತ್ರಾಲಯ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾವು ಹೊರಟಿದ್ದು ಬೆಂಗಳೂರು ಯಲಹಂಕ ಜಂಕ್ಷನಿಂದ. ಅಲ್ಲಿಂದ ಒಂದೇ ಭಾರತ್ ಟ್ರೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಈ ಟ್ರೈನು ಪ್ರತಿದಿನ ಇರುತ್ತೆ, ಗುರುವಾರ ಮಾತ್ರ ಇರೋದಿಲ್ಲ. ಇದು ಕಲಬುರಗಿಯಿಂದ ಬೆಂಗಳೂರಿಗೆ ಸರ್ವಿಸ್ ಇದೆ. ಪ್ರತಿದಿನ ಬೆಳಗ್ಗೆ ಕಲಬುರಗಿಯಿಂದ ಮತ್ತೆ ರಿಟರ್ನ್ ಕಲಬುರಗಿಗೆ ಹೋಗುತ್ತೆ. ಇದು ಪ್ರತಿದಿನ ಮಧ್ಯಾಹ್ನ 3:10 ಯಲಹಂಕ ಜಂಕ್ಷನ್ ಸ್ಟೇಷನಿಂದ ಹೊರಡುತ್ತೆ. ಯಾರಾದರೂ ಹೋಗುವಂಥ ಇಂಟ್ರೆಸ್ಟ್ ಇರೋರು ಬುಕ್ ಮಾಡಿಕೊಂಡು ರಾಯರ ದರ್ಶನಕ್ಕೆ ಪ್ಲಾನ್ನ ಮಾಡ್ಬೋದು. ನೀವು ಕೂಡ ಟ್ರೈನಲ್ಲಿ ಕಾಯ್ತಿದ್ದಂಥ ಟ್ರೈನು ಆನ್ ಟೈಮ್ ಬಂದಾಯಿತು. ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ಗೋಸ್ಕರ. ಟ್ರೈನ್ ಒಳಗಡೆ ಹೋದ್ಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ಫುಲ್ಲಿ ಕಂಪ್ಲೀಟ್ AC ಕೋಚ್ ಆಗಿರುತ್ತೆ. ಎಲ್ಲ ಚೇರ್ ಕಾರ್ ಕೋಚ್ ಇರುತ್ತೆ, ಬರೀ ಸ್ಲೀಪರ್ ಕೋಚ್ ಇರೋದಿಲ್ಲ. ನೋಡಿ, ಬೋಗಿ ಒಳಗಡೆ ಇರೋವಂಥ ಇದು ಕೋಚ್ ಇನ್ಸೈಡ್ ಇದು ಈ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ. ಅಂತೂ ಸೇಫಾಗಿ ಟ್ರೈನಲ್ಲಿ ಜರ್ನಿ ಮಾಡ್ಕೊಂಡು ರಾಯರ ಸನ್ನಿಧಿನ ಸೇರ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇದು ಮುಂದೆ ಎಂಟ್ರೆನ್ಸಲ್ಲಿರುವಂತಹ ಮುಂಭಾಗ. ಇದು ದೇವಸ್ಥಾನದ ಮುಂಭಾಗ. ಮತ್ತು ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ LED ಲೈಟ್ಸ್ ಎಲ್ಲ ಅಲಂಕಾರ ಮಾಡಿರುವಂಥ ಹೆಡ್ಡಿಂಗ್ ನೇಮ್ ಆಗಿರುತ್ತೆ, ರಾಘವೇಂದ್ರ ಸ್ವಾಮಿ ಮಠ ಅಂತ. ಇದು ಕೂಡ ಅಷ್ಟೇ ಫ್ರಂಟ್ ವ್ಯೂ. ಇದು ನೋಡ್ಬೋದು ನೀವು, ಭಕ್ತರ ಸಮೂಹ ಯಾವ ಥರ ಇದ್ದಾರೆ ರಾಯರ ಸನ್ನಿಧಿಲಿ ಅಂತ. ಇದು ರಾತ್ರಿ ಹೊತ್ತಾಗಿರೋದು ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅನ್ನಿಸ್ಬೋದು. ಲೈಟಿಂಗ್ ಫೋಕಸ್ ಕೂಡ ಎಲ್ಲ ಇದೆ. ಈ ಮುಂಭಾಗದಲ್ಲಿ ಜನ ಬಂದಿರುವಂಥ ಭಕ್ತರು ಎದುರು ಕೂಡ ಮಾಡ್ತಾರೆ. ಸನ್ನಿಧಾನಕ್ಕೆ ಬಂದರೆ ಒಂಥರ ಪ್ರಶಾಂತತೆ, ನೆಮ್ಮದಿ ಅನ್ನೋದು ಕಾಣಿಸುತ್ತೆ ಸನ್ನಿಧಾನದಲ್ಲಿ. ನೀವು ಕೂಡ ಬಂದು ಅದರ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ನಾನಂತೂ ತುಂಬ ಸಾರಿ ಬಂದಿದ್ದೆ. ತುಂಬ ಸಾರಿ ಬಂದಂಗೆಲ್ಲ ಅದೇ ಎಕ್ಸ್ಪೀರಿಯೆನ್ಸ್ ನನಗೆ ಆಗಿದೆ. ಮತ್ತು ರಾತ್ರಿ ನಾವು ಉಳ್ಕೊಳ್ಳೋದಕ್ಕೆ ಕಮಿಟಿಯವರು ರೂಮ್ ಒಂದು ಮಾಡಿದ್ವಿ. ಈ ರೂಮ್ ನೋಡೋದಕ್ಕೂ ಮತ್ತು ಉಳ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ, ನೀಟ್ನೆಸ್ ಭಾಳ ಕಮ್ಮಿ. ಆದರೂ ಇಂಥ ರೂಮ್ ಉಳ್ಕೊಳ್ಳೋದಕ್ಕೆ ಕೂಡ ಮೇಂಟೆನೆನ್ಸ್ನವರು ತುಂಬಾ ಕಿರಿಕಿರಿ ಮಾಡ್ತಾರೆ, ಗಂಟೆಗಟ್ಟಲೆ ಕಾಯಿಸ್ತಾರೆ. ಅದೊಂದು ವಿಚಾರದಲ್ಲಿ ಮಾತ್ರ ತುಂಬ ಬೇಜಾರಾಗುತ್ತೆ. ರೂಮ್ಗಳೆಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಮೇಂಟೆನೆನ್ಸ್ ಅಂತೂ ತುಂಬ ಪೂರ ಆಗಿದೆ. ಅಫಿಷಿಯಲಿ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ಬಂದು ಉಳ್ಕೋಬೇಕಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ನೋಡಿ ಯಾವ ಥರ ಇದೆ ಟಾಯ್ಲೆಟ್ ರೂಮು ಇದೆಲ್ಲ. ಮತ್ತು ಬೆಳಗ್ಗೆ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಹೋಗ್ಬೇಕು. ಶ್ರೀಮಠದಲ್ಲಿ ಗುರುರಾಜರಿಗೆ ನಡೆಯುವ ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ 8 ಗಂಟೆಗೆ ಈ ದಿನ ಅನೇಕ ಸಂಭ್ರಮ ಸೇವಾ, ವಸ್ತ್ರ ಸಮರ್ಪಣ ಸೇವಾ, ಸುವರ್ಣ ಪಲ್ಲಕ್ಕಿ ಸೇವಾ, ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ರಜತ ಗಜವಾನೋತ್ಸವ, ರಜತ ರಥೋತ್ಸವ, ಕನಕ ಕವಚ ಸಮರ್ಪಣ ಸೇವಾ, ಪೂರ್ಣ ಸೇವಾ, ಕನಕ ಮಹಾಪೂಜಾ, ಸರ್ವಸೇವಾ, ಪಾದಪೂಜಾ ಸೇವಾ ರಸದಲ್ಲಿ ತೆಗೆದುಕೊಂಡಂತಹ ಸೇವಾ ಭಕ್ತರು ಬೆಳಿಗ್ಗೆ श्रीमठ में शारदा स्वामी जी को होने वाले सुबह का पूजा सुबह 8 बजे पूजा चालू होगा। आज के लिए सेवा टिकट की सुबह 7 बजे 30 मिनट पर दोनों
सेवा के लिए उपस्थित है हमारे भक्त सुबह 7 बजे ಭಕ್ತರೆಲ್ಲ ಸೂಚನೆ ಫ್ರೆಂಡ್ಸ್, ಇದು ಮಂತ್ರಾಲಯ ಸರ್ಕಲ್. ಇದು ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎರಡೆರಡು ಸರಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಎಲ್ಲ ಆದಮೇಲೆ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ರೈಲ್ವೆ ಸ್ಟೇಷನ್ ಕಡೆ ಪ್ರಯಾಣ ಬೆಳೆಸಿದ್ವಿ. ಈ ಸರ್ಕಲ್ನಿಂದಲೇ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಆಟೋಗಳೆಲ್ಲನೂ ಹೊರಡ್ತವೆ. ಪರ್ ಪರ್ಸನ್ನು 50 ರೂಪಾಯಿ ತೊಗೊಳ್ತಾರೆ ಆಟೋದಲ್ಲಿ. ಆಟೋದವರಂತೂ ಯಪ್ಪ ದೇವ್ರೆ ವಿ ಬಾರಿಸ್ತಾರೆ, ಓಲೋ ಬಸ್ ಹೊಡ್ದಂಗೆ ಆಗುತ್ತೆ. ಹುಷಾರಾಗಿ ಕುತ್ಕೋಬೇಕು, ಕುತ್ಕೊಳ್ಳೋಂಥವ್ರು. ಇದೆ ನೋಡಿ ಫ್ರೆಂಡ್ಸ್, ಮಂತ್ರಾಲಯ ರೈಲ್ವೆ ಸ್ಟೇಷನ್ನು ಕಾಣಿಸ್ತಾ ಇದೆ. ಫ್ರಂಟ್ ವ್ಯೂ ಇದು. ಆಚೆ ಕಡೆಯಿಂದ ನೋಡಿದ್ರೆ ಈ ಥರ ಕಾಣಿಸ್ತದೆ. ಜೂಮ್ ಔಟ್ ಮಾಡಿ ನಾವು ಮತ್ತೆ ರಿಟರ್ನ್ ಬೆಂಗಳೂರು ಹೋಗೋದಕ್ಕೆ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರ ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನ ಆದ ತಕ್ಷಣ ಸೀದಾ ರೈಲ್ವೆ ಸ್ಟೇಷನ್ ನೋಡ್ಕೊಂಡ್ವಿ. ಬನ್ನಿ ಇದ್ರೊಳಗಡೆ ಒಂದು ಲುಕ್ ಹಾಕೋಣ ಹೇಗಿದೆ ಅಂತ. ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾಗಿದೆ ಮತ್ತು ಕ್ಲೀನಲ್ಲಿ ನೀಟಾಗಿ ಕೂಡ ಇದೆ ರೈಲ್ವೆ ಸ್ಟೇಷನ್ನು. ಆ್ಯಕ್ಚುಲಿ ನಾವು ಹೋಗ್ಬೇಕಾದಂಥ ಟ್ರೈನು ಇವತ್ತು 1.5 hour ಲೇಟ್ ಇದೆ. ಆದರೂ ನಾವು ಬೇಗನೆ ಮುಂಚೆನೇ ಬಂದಿದ್ದೆ ಸ್ಟೇಷನ್ಗೆ. ರಾಘವೇಂದ್ರ ಸ್ವಾಮಿ ಚಿತ್ರ ಕೂಡ ಬಿಡಿಸಿದ್ದಾರೆ ಇಲ್ಲಿ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅದು ಈ ಥರ ಇದೆ ಲುಕ್ಕು. ಒಳಗಡೆ ಕೂಡ ರಾಘವೇಂದ್ರ ಸ್ವಾಮಿದು ಇತಿಹಾಸದ ಚಿತ್ರಗಳು ಕೂಡ ಬಿಡಿಸಿದ್ದಾರೆ ಇಲ್ಲಿ. ನೀವು ನೋಡ್ತಿರುವಂಥ ಚಿತ್ರಗಳು ಇವೆಲ್ಲವೇ. ಇಲ್ಲಿಂದ ಒಳಗಡೆ ಬಂದರೆ ತುಂಬ ಜನ ಪ್ಯಾಸೆಂಜರ್ಸ್ ಕೂಡ ಕಾಯ್ತಾ ಇದ್ರು ಟ್ರೈನ್ಗೋಸ್ಕರ. ನಾವು ಕೂಡ ಅವ್ರ ಜೊತೆ ಸೇರಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ಗೋಸ್ಕರ. ಪ್ರೆಸೆಂಟ್ ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಖಾಲಿ ಇದೆ. ಅಂತೂ ಇಂತೂ ಫೈನಲಿ ನಾವು ಕಾಯ್ತಿದ್ದಂಥ ಟ್ರೈನು 1.5 hour ಲೇಟಾಗಿ ಸ್ಟೇಷನ್ಗೆ ಬಂದಾಯಿತು. ಪ್ಯಾಸೆಂಜರ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹತ್ರದಿಂದ. ನಾವು ಕೂಡ ಕಾಯ್ತಾ ಇದ್ವಿ. ನಾವು ಇದರಲ್ಲಿ ಸ್ಲೀಪರ್ ಕೋಚ್ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಇಲ್ಲಿಂದ ಬೆಂಗಳೂರಿಗೆ ಹೋಗೋದಕ್ಕೆ, ನನಗೂ ಮತ್ತು ನನ್ನ ಫ್ರೆಂಡ್ಗೆ. ಇದೇ ನೋಡಿದ್ರು ಟ್ರೈನ್. ತುಂಬ ಜನನೇ ಕಾಯ್ತಿದ್ರು, ತುಂಬ ರಶ್ ಕೂಡ ಇತ್ತು. ಆಲ್ಮೋಸ್ಟು ಎಲ್ಲ ಬೋಗಿನಲ್ಲೂ ನನಗೂ ತುಂಬಿಕೊಂಡಿದ್ರು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ತುಂಬ ಮಳೆ ಆಗ್ತಾಯಿತ್ತು. ಅದರಿಂದ ಟ್ರೈನ್ಗಳು ಕೂಡ ಭಾಳ ಕಮ್ಮಿನೇ ಇದ್ವಿ. ನಮಗಂತೂ ರಿಸರ್ವೇಷನ್ ಇರೋದ್ರಿಂದ ಸೀಟ್ಗಂತೂ ತೊಂದರೆ ಇಲ್ಲ. ಈ ಟ್ರೈನ್ ನೋಡಿ, ಇದು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿರೋಂಥ ಟ್ರೈನ್. ಇದು ಒಂದೇ ಭಾರತ್. ನಾವು ಹೋಗಿದ್ದಂಥ ಆರೆಂಜ್ ಕಲರ್ ಬಂದಿತ್ತು, ಇವತ್ತು ಬ್ಲೂ ಮತ್ತು ವೈಟ್ ಕಲರ್ ಬಂದಿದೆ. ಇದು ಪ್ರಶಾಂತ ನಿಲಯಂ ಸ್ಟೇಷನ್ಗಿದ್ದಾಗ ನಮಗೆ ನಮ್ಮ ಟ್ರೈನ್ ಕ್ರಾಸಿಂಗ್ ಹಾಕಿದ್ರು, ಆವಾಗ ಬಂದಿದ್ದು. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿರೋ ಟ್ರೈನ್ ಇದು. ಇದಾಗಿತ್ತು ಫ್ರೆಂಡ್ಸ್ ಮಂತ್ರಾಲಯ ಟ್ರಿಪ್ದ ಟೋಟಲ್ जर्नी। नमस्कार। वीडियोस बनाने हैं, फिल्मोरा है ना।